ಹಿಂಗೆ ಅನ್ಕೊಂಡ್ಬಿಡ್ತಾರೇನೋ, ಭಯ, ಫಿಯರ್ ಆಫ್ ಬೀಯಿಂಗ್ ಜಡ್ಜ್ಡ್ ಅಂತ ಹೇಳ್ತಾರಲ್ವಾ, ಅದು ಪಾರ್ಟ್ನರ್ಸ್ ಬಗ್ಗೆನೂ ಬರುತ್ತೆ, ಬೇರೆಯವ್ರ ಜೊತೆನೂ ಬರುತ್ತೆ. ರಿಲೇಶನ್ಶಿಪ್ಸ್ ಅಂತ ಹೇಳಿದಾಗ ಬರೀ ಪಾರ್ಟ್ನರ್ಸ್ ಆಗಲ್ಲ, ಎನಿಬಡಿ ಆಗುತ್ತೆ ಅಲ್ವಾ. ನಾನು ಹೇಳ್ಕೊಂಡ್ಬಿಟ್ರೆ ಆಚೆ ಅದು ವೀಕ್ನೆಸ್ ಅಂತಾನು ಒಂದು ಭಾವ ಇರುತ್ತೆ. ಆಕ್ಚುಲಿ ನೀಡ್ ಇದ್ದಾಗ ಹೇಳ್ಕೊಂಡ್ರೆ ಅದು ವೀಕ್ನೆಸ್ ಅಲ್ಲ, ಆಕ್ಚುಲಿ ಸ್ಟ್ರೆಂತ್. ಅಲ್ಲಿ ಬ್ಲಡ್ ಡ್ರಾ ಮಾಡಬೇಕಾದ್ರೆ ಅವ್ರಿಗೆ 10 ಜನದಲ್ಲಿ 4 ಜನದ್ದು ಬ್ಲಡ್ ತಗೊಳಕ್ಕಾಗಲಿಲ್ಲ. ಯಾಕೆ? ಬಿಕಾಸ್ ದೇ ವರ್ ಆಲ್ರೆಡಿ ಆನ್ ಆಂಗ್ಸೈಟಿ ಪಿಲ್ಸ್ ಆರ್ ದೇ ವರ್ ಆನ್ ಆಂಟಿ ಡಿಪ್ರೆಸೆಂಟ್ಸ್ ಆರ್ ಸ್ಲೀಪಿಂಗ್ ಪಿಲ್ಸ್. ಸೊ ಯಾರಲ್ಲಿ ಸೂಸೈಡ್ ರೇಟ್ ಜಾಸ್ತಿ ಇದೆ? ಅಗೇನ್ ಮೇಲ್ ಆರ್ ಫೀಮೇಲ್? ಬೋತ್, ಇಟ್ ಈಸ್ ದೇರ್. ಮೇಲಲ್ಲೂ ಜಾಸ್ತಿ ಇದೆ, ಫೀಮೇಲ್ಸ್ ಅಲ್ಲೂ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಮೇಲ್ಸ್ ಅಲ್ಲಿ ಇರುತ್ತೆ. ಬಿಕಾಸ್ ಇವತ್ತಿನ ನಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ ನಮಗನಿಸುವಂತಹ ಕೆಲವು ವಿಚಾರಗಳು, ನನಗೆ ಧೈರ್ಯ ಇಲ್ಲ, ನಾನು ಜನದ ಹತ್ರ ಮಾತಾಡಿದ್ರೆ ಅವ್ರು ಏನಾರು ಅನ್ಕೊಂಡ್ಬಿಟ್ರೆ, ನಾನು ತಪ್ಪು ಮಾಡಿಬಿಟ್ರೆ, ನಾನು ಬೆಳೆಯೋದು ಯಾರು ಸಹಿಸೋದೇ ಇಲ್ಲ, ಅಥವಾ ನನ್ನನ್ನು ಯಾರು ಅರ್ಥನೇ ಮಾಡ್ಕೋತಿಲ್ಲ, ನಾನೇ ತಪ್ಪು ಅಂತಾರೆ ಎಲ್ಲ, ಹೀಗೆಲ್ಲ ಯೋಚನೆ ಮಾಡ್ತೀವಲ್ಲ, ಅವಾಗ ಅನ್ಕೊಳ್ತೀವಿ ಸಿಂಪಲ್ ಆಗಿ ನಮ್ಮ ಗ್ರಾಚಾರ, ನನ್ನ ಟೈಮೇ ಚೆನ್ನಾಗಿಲ್ಲ ಅಂತ. ಬಟ್ ಯು ನೋ ವಾಟ್, ನಮ್ಮ ಇವತ್ತಿನ ಬಿಹೇವಿಯರ್, ಇವತ್ತಿನ ಡಿಸಿಷನ್ ಮೇಕಿಂಗ್ ಕೆಪಾಸಿಟೀಸು, ಇವತ್ತಿನ ನಮ್ಮ ಪರಿಸ್ಥಿತಿಗೆ ಕೆಲವು ಬಾರಿ ನಮ್ಮ ಚೈಲ್ಡ್ಹುಡ್ ಟ್ರಾಮಾಸ್, ಅಂದರೆ ನಾವು ಚಿಕ್ಕೋರಿರುವಾಗಿನ ನಮ್ಮ ಮೇಲೆ ಆಗಿರುವಂತಹ ಪರಿಣಾಮಗಳು ಕೂಡ ರೀಸನ್ ಆಗಿರ್ಬೋದು. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತಾಯಿಯ ಗರ್ಭದಲ್ಲಿದ್ದಾಗಿನ ಒಂದಷ್ಟು ವಿಚಾರಧಾರೆಗಳು ನಮಗೆ ಇಷ್ಟು ದೊಡ್ಡವರು 25-30 ವರ್ಷ 40-50 ವರ್ಷ ಆದಮೇಲೆ ಇಂಪ್ಯಾಕ್ಟ್ ಮಾಡ್ತಿರ್ಬೋದು. ಅದಕ್ಕೂ ಮೀರಿ ಎಷ್ಟೋ ಸಂದರ್ಭಗಳಲ್ಲಿ ಹಿಂದಿನ ನಮ್ಮ ಇಂಪ್ರೆಷನ್ಸ್, ಅಂದರೆ ಈ ಜನ್ಮದ ಮುಂಚಿನ ಇಂಪ್ರೆಷನ್ಸ್ ಕೂಡ ಎಫೆಕ್ಟ್ ಮಾಡ್ತಿರಬಹುದು. ಕ್ಯಾನ್ ಯು ಬಿಲೀವ್ ಇಟ್? ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್, ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಷನಲ್ ಥೆರಪಿ ಎಕ್ಸ್ಪರ್ಟ್ ಸುಚಿತಾ ಸಂಜಯ್ ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಅವರು ಇವತ್ತು ಚೈಲ್ಡ್ಹುಡ್ ಟ್ರಾಮಾ ಬಗ್ಗೆ ಇರ್ಬೋದು, ಅಥವಾ ರಿಲೇಷನ್ಶಿಪ್ಸು, ಇವತ್ತೀಚೆಗೆ ನಮ್ಮಲ್ಲಿ ಏನೋ ಡಿವೋರ್ಸ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, ರಿಲೇಷನ್ಶಿಪ್ ಇಶ್ಯೂಸ್ ಆಗ್ತಾ ಇದೆ, ಅದಕ್ಕೆಲ್ಲ ಏನು ಕಾರಣ, ಮೇಲ್ ಅಥವಾ ಫೀಮೇಲ್ಗಳಲ್ಲಿ ಯಾಕೆ ಸುಸೈಡಲ್ ಟೆಂಡೆನ್ಸಿ ಈ ನಡುವೆ ಜಾಸ್ತಿ ಆಗ್ತಾ ಇದೆ, ಯಾರು ಜಾಸ್ತಿ ಇದಕ್ಕೆ ಒಳಗಾಗ್ತಾ ಇದ್ದಾರೆ, ಯಾರು ಥೆರಪಿಗಳನ್ನು ಜಾಸ್ತಿ ತಗೊಳ್ತಾ ಇದ್ದಾರೆ, ಇದೆಲ್ಲ ಯಾಕೆ ಈ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಇದೆ, ಹಿಂದಿನ ಇಂಪ್ರೆಷನ್ಸ್ ಹೇಗೆ ಪ್ರಭಾವ ಬೀರ್ತಾ ಇದೆ, ಇದೆಲ್ಲದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ದ ಕಾನ್ವರ್ಸೇಷನ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಐ ಆಮ್ ಶ್ಯೂರ್ ನಿಮಗೆ ಇದು ಇಷ್ಟ ಆಗುತ್ತೆ, ಎಜುಕೇಟಿಂಗ್ ಆಗಿರುತ್ತೆ, ನಿಮಗೆ ಒಂದು ಅವೇರ್ನೆಸ್ ಮೂಡುತ್ತೆ ಅಂತ. ಸೊ ಎಂಜಾಯ್ ದಿಸ್ ಕಾನ್ವರ್ಸೇಷನ್ ವಿತ್ ಸುಚಿತಾ ಸಂಜಯ್, ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ ಆ್ಯಂಡ್ ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಷನಲ್ ಥೆರಪಿ ಎಕ್ಸ್ಪರ್ಟ್. ಆ್ಯಂಡ್ ನೀವು ಈ ಕಾನ್ವರ್ಸೇಷನ್ ಎಂಜಾಯ್ ಮಾಡೋದ್ರ ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಹೇಳಿದ್ರೆ ಚಾನಲ್ನ ವೆಯ್ಟೇಜ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇನ್ನೂ ಒಳ್ಳೊಳ್ಳೆ ಸ್ಪೀಕರ್ಸ್ನ ಕರ್ಕೊಂಡು ಬಂದು ಒಳ್ಳೊಳ್ಳೆಯ ನಾಲೆಡ್ಜಬಲ್ ಟಾಪಿಕ್ಗಳ ಬಗ್ಗೆ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಎಂಜಾಯ್ ದಿಸ್ ಕಾನ್ವರ್ಸೇಷನ್. ಸೊ ಸುಚಿತಾ ಸಂಜಯ್ ಅವರೇ, ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ ಅಂದರೆ ಹಿಪ್ನೋಥೆರಪಿ ಅಂದ ಕೂಡಲೇ ಫಸ್ಟ್ ಥಾಟ್ ನನಗೆ ಬಂದಿದ್ದು ಅಂದರೆ, ಕೆಲವು ವಿಡಿಯೋಸ್ಗಳನ್ನ ನೋಡಿರ್ತೀವಿ ನಾವು, ಅಂದರೆ ಹಿಂಗೆ ಕೂತಿರ್ತೀವಿ, ಚೇರ್ ತೆಗೆದ್ರು ಗೊತ್ತಾಗಲ್ಲ, ಮಾತಾಡಿಸ್ತಾ ಇದ್ದಾರೆ ಆದರೆ ಗೊತ್ತಾಗ್ತಿಲ್ಲ, ಏನೋ ಪಿಂಚ್ ಮಾಡ್ತಾರೆ, ಚುಚ್ತಾರೆ, ಗೊತ್ತಾಗ್ತಿಲ್ಲ, ಯಾವುದೋ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ ಅಂತ. ಈಸ್ ದ್ಯಾಟ್ ಹಿಪ್ನಾಟಿಕ್ ಸ್ಟೇಜಲ್ಲಿ ಇರೋದು ಅಂತ? ಹೌದು, ಅದು ಒಂದು ವಿಧವಾದ ಹಿಪ್ನಾಟಿಕ್ ಸ್ಟೇಜ್ ಅಂತ. ಓಕೆ. ಸೊ ಸ್ಟೇಜ್ ಹಿಪ್ನೋಸಿಸ್ಗೆ ಮತ್ತೆ ರೆಗ್ಯುಲರ್ ಥೆರಪಿ ಹಿಪ್ನೋಸಿಸ್ಗೆ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಹೇಳಿದ್ದು ಸ್ಟೇಜ್ ಹಿಪ್ನೋಸಿಸ್. ಸಿಮಿಲರ್ ಟು ದಟ್. ಸೊ ಥೆರಪ್ಯೂಟಿಕ್ ಹಿಪ್ನೋಸಿಸ್ನಲ್ಲಿ ಮೇನ್ ಆಗಿ ಥೆರಪಿಗೆ ಅಂತಾನೆ ಹಿಪ್ನೋಸಿಸ್ ಮಾಡ್ತೀವಿ. ಸೊ ಥೆರಪಿ ಅಂತ ಹೇಳಿದ ಕೂಡಲೇ ಇಟ್ ಇಸ್ ಆಲ್ ಅಬೌಟ್ ಮಾನಸಿಕವಾಗಿ ಆಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ನು, ಮತ್ತು ಮೈಂಡ್ ಸೆಟ್ ಇಶ್ಯೂಸು, ಕಾನ್ಫಿಡೆನ್ಸೇ ಕಮ್ಮಿ ಇರುತ್ತೆ, ಅಂದರೆ ಸೆಲ್ಫ್ ಇಮೇಜೇ ಕಮ್ಮಿ ಇರುತ್ತೆ, ಇಲ್ಲದಿದ್ರೆ ಭಯ ಇರುತ್ತೆ, ಫೋಬಿಯಾಸ್ ಇರುತ್ತೆ. ಸೊ ಇಂಥ ಒಂದು ಈ ಸಮಸ್ಯೆಗಳಿಂದ ಆಚೆ ತಗೊಂಡು ಬರೋ ಅಂಥ ಪ್ರಾಸೆಸ್ಸಲ್ಲೂ ಹಿಪ್ನಾಸಿಸ್ ಯೂಸ್ ಮಾಡ್ಬೋದು. ಸೊ ಆ್ಯಸ್ ಎ ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ ನಾನು ಫಾಲೋ ಮಾಡುವಂಥದ್ದು ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಷನಲ್ ಥೆರಪಿ ಟೆಕ್ನಿಕ್ ಅಂತ ಹೇಳಿ, ಇದನ್ನ ಮರಿಸಾ ಪಿಯರ್ ಅಂತ ವರ್ಲ್ಡ್ ರಿನೌಂಡ್ ಹಿಪ್ನೋಥೆರಪಿಸ್ಟ್, ಅವ್ರ ಹತ್ರ ನಾನು ಕಲ್ತ್ಕೊಂಡಿರೋದು. ಸೊ ಇದರಲ್ಲಿ ಏನು ಅಂತಂದರೆ ಕೆಲವಾರು ಅಂಶಗಳು ಅಂದರೆ ನ್ಯೂರೋಸೈನ್ಸ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡೋದು. ಏನಿದು RTT ಅಥವಾ ನೀವು ಹೇಳ್ತಾ ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಷನಲ್ ಥೆರಪಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಏನದು? ಸೊ ಇದರಲ್ಲಿ ನಾವು ದ ಬೇಸಿಕ್ ಸ್ಟಡಿ ಆಫ್ ದಿಸ್ RTT ಇಸ್ ಇಟ್ ಹ್ಯಾಸ್ ನ್ಯೂರೋಸೈನ್ಸ್ ಪ್ರಿನ್ಸಿಪಲ್ಸ್, ಅಂದರೆ CBTನೂ ಇರುತ್ತೆ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಇರುತ್ತೆ. CBT ಅಂತ ಹೇಳಿದ್ರೆ ಬಿಹೇವಿಯರಲ್ ಆಗಿ ಹೆಂಗೆ ಕರೆಕ್ಟ್ ಮಾಡ್ಬೋದು ಅನ್ನೋದು ಅಟ್ ಎನಿ ಏಜ್. ಓಕೆ. ಆ್ಯಂಡ್ ಈವನ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಸೊ ಅದು ಚೇಂಜಿಂಗ್ ದ ವೇ ಯು ಥಿಂಕ್ ಆ್ಯಂಡ್ ಟಾಕ್ ಅದನ್ನು ಇರುತ್ತೆ. ಸೊ ಹಿಪ್ನೋಸಿಸ್ ಇರುತ್ತೆ ಅದರೊಳಗೆ. ಮತ್ತೆ ಬೇರೆ RTT ಒಳಗೆ ಹಿಪ್ನೋಸಿಸ್ ಕೂಡ ಒಂದು ಭಾಗ.
ಸೊ ಸೈಕೋಥೆರಪಿ ಅಂದ್ರೆ ಟಾಕ್ ಥೆರಪಿ ಅದನ್ನು ಇನ್ಕ್ಲೂಡ್ ಆಗಿರುತ್ತೆ ಇದರೊಳಗೆ. ಪ್ಲಸ್ ಹಿಪ್ನಾಸಿಸ್ ಇರುತ್ತೆ ಮತ್ತೆ ಬೇರೆ ಮೊಡಾಲಿಟೀಸ್ ಆಫ್ ಹೀಲಿಂಗ್. ಸಪೋಸಿಂಗ್ ಇವಾಗ ಹುಷಾರಿಲ್ಲ, ಸಿಂಪಲ್ ಮೆಡಿಟೇಟಿವ್ ಆರ್ ಥೆರಪ್ಯೂಟಿಕ್ ಆಡಿಯೋ ಟು ಹೀಲ್ ದ ಬಾಡಿ ಆಲ್ಸೋ ಕ್ಯಾನ್ ಬಿ ಗಿವನ್. ಸೊ ಈ RTT ನಲ್ಲಿ ಕಂಪ್ಲೀಟ್ ಆಗಿ ಈ ತರ ಡಿಫ್ರೆಂಟ್ ಮಾಡಾಲಿಟೀಸ್ ಯೂಸ್ ಮಾಡಿ ಮಾಡುವಂತ ಟೆಕ್ನಿಕ್ ಇದು. ಓಕೆ, ಇನ್ನು ಸಿಂಪಲ್ ಆಗಿ ಹೇಳಬಹುದಾ ಅಂತಂದ್ರೆ ನಾವು ಕಾಮನ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಈ ಆಪ್ತಮಿತ್ರ ಮೂವಿನಲ್ಲಿ ವಿಷ್ಣುವರ್ಧನ್ ಅವರು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಗಂಗಾ ಅನ್ನೋ ಕ್ಯಾರೆಕ್ಟರ್ಗೆ ಸೌಂದರ್ಯ ಅವರು ಪ್ಲೇ ಮಾಡಿದ್ದಾರೆ. ಕಣ್ಮುಚ್ಚು, ಇವಾಗ ಡೀಪ್ ಬ್ರೀತ್ ತಗೋ, ನಿಧಾನ, ನೀನ್ ಇವಾಗ ಆರಾಮಾಗಿದ್ಯಾ, ನೀನ್ ಸ್ಟ್ರಾಂಗ್ ಆಗಿದ್ಯಾ, ಮುಂಚೆಗಿನ್ನ ಇನ್ನೂ ಸ್ಟ್ರಾಂಗ್ ಆಗಿದ್ಯಾ, ನಿಧಾನ ಕಣ್ಬಿಡು ಅಂತೆಲ್ಲ ಇನ್ಸ್ಟ್ರಕ್ಟ್ ಮಾಡಿ ಕಣ್ಬಿಡಿಸಿ ಹೇಗ್ ಫೀಲ್ ಆಗ್ತಿದೆ ಈಗ ಅಂತ ಕೇಳಿದಾಗ ನಂಗೆ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಿದೆ ಅಂತ ಗಂಗಾ ಅನ್ನೋ ಕ್ಯಾರೆಕ್ಟರ್ ಹೇಳೋದು. ಸೊ ಇಸ್ ದಿಸ್ ಆಲ್ಸೋ ದ ಸೇಮ್? ಹೌದು, ಇದನ್ನು ಸೊ ಅದ್ರೊಳಗೂ ಆ ಮೂವಿನಲ್ಲಿ ಈಸ್ ಎ ಹಿಪ್ನೋಥೆರಪಿಸ್ಟ್. ಎಕ್ಸಾಕ್ಟ್ಲಿ. ಸೊ ಈ ಪಾರ್ಟ್ ಅಲ್ಲೂ ಹಂಗೆ ಆಗುತ್ತೆ. ಹಿಪ್ನೋಸಿಸ್ ಅಂದ್ರೆ ಇಟ್ ಇಸ್ ಜಸ್ಟ್ ರಿಲ್ಯಾಕ್ಸ್ ಸ್ಟೇಟ್, ಆಲ್ಫಾ ಸ್ಟೇಟ್. ಅಂದ್ರೆ ಮೆಡಿಟೇಷನ್ಸ್ ಹೋದಾಗ ಹೆಂಗಿರ್ತೀವಿ ಆ ಸ್ಟೇಟ್ ನ ಹಿಪ್ನೋಸಿಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಆಲ್ಫಾ ಸ್ಟೇಟ್ ಅಲ್ಲಿ ಇದ್ದು ನಾವು ನಮ್ಮನ್ನ ಅರ್ಥ ಮಾಡ್ಕೊಂಡು ಏನು ಡಿಸ್ಕವರ್ ಮಾಡ್ಕೋತೀವಿ ಅದು ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಆಗಕ್ಕೆ ಇಟ್ ಇಸ್ ಈಸಿ. ಈಗ ಕೆಲವುದೆಲ್ಲ ನೋಡಿರ್ತೀವಿ ಒಂದಷ್ಟು ವಿಡಿಯೋಸ್, ನಾವೇ ಸೆಲ್ಫ್ ಹಿಪ್ನೋಸಿಸ್ ಮಾಡ್ಕೊಳ್ಬಹುದು ಅಂತಾನು ಹೇಳ್ತಾರೆ. ಡಸ್ ದಟ್ ರಿಯಲಿ ವರ್ಕ್ ಅಂಡ್ ಹೆಲ್ಪ್ ಟು ಓವರ್ಕಮ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ? ಇಟ್ ವರ್ಕ್ಸ್. ಇಟ್ ಇಸ್ ಬಿಕಾಸ್ ಹಿಪ್ನೋಸಿಸ್ ಅಲ್ಲಿ ಯು ಆರ್ ಜಸ್ಟ್ ಗಿವಿಂಗ್ ಯೋರ್ ಸೆಲ್ಫ್ ಆಟೋ ಸಜೆಷನ್ಸ್ ಅಲ್ವಾ. ಸೊ ನಿಮಗೆ ನೀವ್ ಯಾವ ತರ ಇರಬೇಕು ಅಂತ ಇರುತ್ತೋ ಮನಸ್ಸಲ್ಲಿ ಅದನ್ನ ನೀವು ರೆಕಾರ್ಡ್ ಮಾಡ್ಕೊಂಡು ನಿಮಗೆ ನೀವೇ ಹಿಪ್ನೋಸಿಸ್ ಕೊಟ್ಕೋಬಹುದು. ಇದ್ರಲ್ಲಿ ಏನಾದ್ರು ಟ್ರೈ ಮಾಡ್ಬೇಕಾದ್ರೆ ಬಿ ಕಾಶಿಯಸ್ ಅಂತ ಏನಾದ್ರು ರೆಡ್ ಫ್ಲಾಗ್ಸ್ ಇದೆಯಾ? ಸಿ ಒನ್ ಥಿಂಗ್ ಇಸ್ ನಾಲೆಡ್ಜ್ ಇದ್ರೆ ಮಾಡ್ಕೋಬಹುದು, ಅರ್ಧಂಬರ್ಧ ನಾಲೆಡ್ಜ್ ಇದ್ರೆ ಟ್ರೈ ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ಅದು ವಿಡಿಯೋ ನೋಡಿದ್ರೆ ಯಾರೋ ಹೇಳಿದ್ರು ಅದನ್ನ ನಾನು ಮಾಡ್ಕೋತೀನಿ ಅಂತ ಮಾಡಕ್ ಹೋಗ್ಬಾರ್ದು. ಬಿಕಾಸ್ ಕಂಪ್ಲೀಟ್ ಆಗಿ ನಾಲೆಡ್ಜ್ ಇರಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಕೆಲವು ಪದಗಳು ಯೂಸೇ ಮಾಡಬಾರ್ದು, ತಿಳಿದೇ ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಆಡಿಯೋನಲ್ಲಿ ಅವರು. ಸೊ ಇಟ್ ಇಸ್ ಆಲ್ ಅಬೌಟ್ ಇವನ್ ವೈರಿಂಗ್ ದ ಮೈಂಡ್ ವಿತ್ ಪ್ರಾಪರ್ ವರ್ಡ್ಸ್, ಕರೆಕ್ಟ್ ಆಗಿರೋ ವರ್ಡ್ಸ್ ನ ಹಾಕಿ ಮಾಡುವಂತ ಟೆಕ್ನಿಕ್ ಇದು. ಅಂದ್ರೆ ಇದು ನೀವ್ ಹೇಳ್ತಾ ಇರುವಾಗ ಅನಿಸ್ತಾ ಇದೆ, ಇವಾಗ ನಂಗೆ ಧೈರ್ಯ ಇಲ್ಲ ಅಥವಾ ಏನೋ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಇದೆಲ್ಲ ಒಂದು ಭಾಗ. ಆದ್ರೆ ಈಗ ಹುಷಾರಿಲ್ಲ ಅಂದ್ರೂ ನೀವು ಯಾವ್ದೋ ಆಡಿಯೋ ಜ್ವರ ಇದೆ ಅಂದ್ರೆ ಫಿಸಿಕಲ್ ಏಲ್ಮೆಂಟ್ಸ್ ಗಳಿಗೂ ಹೆಲ್ಪ್ ಆಗುತ್ತಾ? ಸೊ ಈಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈಗ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ, ಕೆಲವರಲ್ಲಿ ಆಂಗ್ಸೈಟಿ ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಸಿಂಪಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ನಮ್ಮ ಓನ್ ಬಾಡಿನಲ್ಲಿ ಒಂದೊಂದು ಅಣುಗುನು ಲೈಫ್ ಇರುತ್ತೆ, ಹೌದಲ್ವಾ? ಸೊ ನಾವು ಆ ಅಣುಗೆ ಏನ್ ಮೆಸೇಜ್ ಪಾಸ್ ಮಾಡ್ತಿರ್ತೀವಿ ಅದ್ರ ಮೇಲೆ ಅದು ರಿಯಾಕ್ಟ್ ಆಗುತ್ತೆ. ಸೊ ಈಗ ನಾವು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಥಿಂಕಿಂಗ್ ಕೊಟ್ರೆ ಆ ಅಣುಗಳು ಹೆಂಗೆಂಗೋ ಆಕ್ಟ್ ಆಗುತ್ತೆ. ಏನಾಗುತ್ತೆ, ಇಟ್ ಐದರ್ ಗಿವ್ ಯು ಪೇನ್ ಆದ್ರೂ ಕೊಡುತ್ತೆ ಬಾಡಿಗೆ, ಇಲ್ಲದಿದ್ರೆ ಡಿಸೀಸ್ ಆದ್ರೂ ಕೊಡುತ್ತೆ, ಏನೋ ಒಂದು ಕೊಡುತ್ತೆ. ಸೊ ಈ ಆಂಗ್ಸೈಟಿಯಿಂದ ಆಟೋ ಇಮ್ಯೂನ್ ಡಿಸೀಸಸ್ ಬರ್ಬೋದು. ಕೆಲವು ಸತಿ ನಾವು ನೋಡಿರೋ ಪ್ರಕಾರ ಆಟೋ ಇಮ್ಯೂನ್ ಡಿಸೀಸಸ್ಗೆ ಇನ್ನು ಮುಂದಕ್ಕೆ ಮೆಡಿಕೇಟೇ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಆಗ ಅವ್ರಿಗೆ ಮಾನಸಿಕವಾಗಿ ಅವ್ರು ಏನು ಸಪ್ರೆಷನ್ ಮಾಡ್ಕೊಂಡಿರ್ತಾರೆ ಎಮೋಷನ್ನ, ಅದನ್ನ ರಿಲೀಸ್ ಮಾಡ್ಕೊಂಡು ಹೀಲ್ ಮಾಡ್ಕೊಂಡಾಗ ನ್ಯಾಚುರಲಿ ಆಟೋ ಇಮ್ಯೂನ್ ಸಿಂಪ್ಟಮ್ಸ್ ಕಮ್ಮಿ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಆಟೋ ಇಮ್ಯೂನ್ಸ್ ಯಾವಾಗ ಜಾಸ್ತಿ ಬರುತ್ತೆ ಅಂತಂದ್ರೆ ಮೇನ್ ಆಗಿ ಸಪ್ರೆಷನ್ ಆಫ್ ಎಮೋಷನ್ಸ್. ಅಂದ್ರೆ ಅದನ್ನ ನಾವೇನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಿರ್ತೀವಿ ಅದನ್ನ ಅದ್ಮಿಟ್ಕೊಂಡ್ಬಿಡೋದು, ಮೈಯೊಳಗೆನೆ ಮಾಡ್ಬೇಕು. ಹೌದು, ಅಂದ್ರೆ ಇದು ಡ್ರಗ್ಲೆಸ್ ಥೆರಪಿ ಅಥವಾ ಆಲ್ಟರ್ನೇಟ್ ಥೆರಪಿ ಅಂತ ಹೇಳ್ಬೋದು. ಹೌದು, ಇದರಲ್ಲಿ ಡ್ರಗ್ಸ್ ಅಂತದ್ದು ಯಾವುದು ಯೂಸ್ ಮಾಡೋದಿಲ್ಲ, ಜಸ್ಟ್ ಆಲ್ಟರ್ನೇಟಿವ್ ಥೆರಪ್ಯೂಟಿಕ್ ಅಪ್ರೋಚ್. ನಿಮ್ಗೆ ಏನ್ ಅನ್ಸುತ್ತೆ, ಕಾಮನ್ ಮ್ಯಾನ್ಗೆ ಅಥವಾ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ, ಇಲ್ಲ ಗೊತ್ತಿದೆ ಗೊತ್ತಿಲ್ಲ ಅಂತ ಅನ್ಸುತ್ತೆ? ಈಗ ಅವೇರ್ನೆಸ್ ಬೆಳೀತಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ತಿಳಿದೇ ಇರೋರು ಸುಮಾರು ಜನನೂ ಇದ್ದಾರೆ. ನೀವ್ ಹೇಳಿದ್ರಿ ಮಾತಾಡುವಾಗ, ಅಂದ್ರೆ ಭಯ ಇರ್ಬೋದು ಅಥವಾ ಸೆಲ್ಫ್ ಎಸ್ಟೀಮ್ ಇಲ್ಲದೆ ಇರೋದಿರ್ಬೋದು, ನಾನು ಏನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅಂತ ಇರ್ಬೋದು ಅಂತ. ಆನ್ ಅ ಹೋಲ್ ನೋಡೋದಾದ್ರೆ ಎಲ್ಲಾ ಮನುಷ್ಯನಿಗೂ ಇದ್ರಲ್ಲಿ ಒಂದಲ್ಲ ಒಂದು ಸಮಸ್ಯೆ ನೀವು ಹೇಳಿದ್ದು ಏನ್ ಔಟ್ ಆಫ್ ದ ಲಿಸ್ಟ್ ಏನೋ ಇದ್ದೇ ಇರುತ್ತೆ. ಈಗ ನಂಗೇನೋ ಹೈಟ್ ಅಂದ್ರೆ ಫೋಬಿಯಾ, ನನಗೆ ಹೈಟ್ ಹೋದ್ರೆ ತಲೆ ತಿರುಗಿ ಬಂದ್ಬಿಡುತ್ತೆ ಅಂತೀನಿ. ನಮ್ ನವೀನ್ ಇದಾರೆ, ಅವ್ರಿಗೆ ಇನ್ನೇನೋ ಒಂದು ನಂಗೆ ತುಂಬಾ ಫಾಸ್ಟ್ ಆಗಿ ಹೋದ್ರೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಎಲ್ರಿಗೂ ಇರುತ್ತೆ. ಹಾಗಿದ್ರೆ ಯಾವಾಗ ಥೆರಪಿಸ್ಟ್ ನ ನೋಡ್ಬೇಕಾಗಿದ್ರೆ? ಸಿಂಪಲ್ ಸೈನ್ಸ್ ಬಂದಾಗ್ಲೇ ನೋಡ್ಬೇಕು. ಸಿಂಪಲ್ ಸೈನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಹೇಳ್ಬೋದಾ? ಈಗ ಫಸ್ಟ್ ಏನೋ ಒಂದು ನೋಡಿದ್ರೆ ನಂಗೆ ಭಯಪ್ಪ, ಅಲ್ಲಿ ಹೋಗೋಕೆ ಭಯ ಆಗುತ್ತೆ, ನಂಗೆ
ನನಗೆ ಹೈಟ್ ಫೋಬಿಯಾ, ಸೆಕೆಂಡ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ಕೆಳಗೆ ನೋಡಿದ್ರು ಕಾಲ್ ನಡಕ ಸ್ಟಾರ್ಟ್ ಆಗುತ್ತೆ, ತಲೆ ಗಿರ ಅನ್ನಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅಂತದ್ದು ಸಿಂಪ್ಟಮ್ಸೇ. ದಟ್ ಮೀನ್ಸ್ ಅದನ್ನು ನೀವು ಓವರ್ಕಮ್ ಮಾಡಬೇಕು ಅನ್ನೋದನ್ನೇ. ಸೊ ಈಗ ಒಬ್ಬರಿಗೆ ವ್ಯಕ್ತಿಗೆ ಆಪರ್ಚುನಿಟೀಸ್ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಅವರು ಆ ಊರಿಂದ ಹೋಗಕ್ ಆಗ್ತಿಲ್ಲ, ಯಾಕಂದ್ರೆ ಫ್ಲೈಟ್ ತಗೋಬೇಕು, ದೂರ ಹೋಗ್ಬೇಕು ಅಂತಂದ್ರೆ ಫ್ಲೈಟ್ ಇದೇನೆ ಫೋಬಿಯಾ ಇದೆ. ಸೊ ಅದನ್ನ ಓವರ್ಕಮ್ ಮಾಡಬೇಕು ಅಂತಂದ್ರೆ ಎಲ್ಲಿಂದ ಅದು ಬಂತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದು ಇಂಪಾರ್ಟೆಂಟ್. ಸೊ ಹಿಪ್ನಾಸಿಸ್ ಅಲ್ಲಿ ಏನಾಗುತ್ತೆ, ಸರ್ಫೇಸ್ ಅಲ್ಲಿ ನಂಗೆ ಭಯ ಅಂತ ಹೇಳ್ತೀರಾ ಮಾತ್ರ, ಅದರದ್ದು ಮೂಲ ಕಾರಣ ಏನು ಅಂತ ನೀವು ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡಿರಲ್ಲ. ಈ ಮೂಲ ಕಾರಣ ತಿಳ್ಕೊಳ್ಳೋದು ಅಂದ್ರೆ ಈ RTT ಮಾಡುವಾಗ ಹಿಪ್ನಾಸಿಸ್ ಮಾಡಿ ಹಿಪ್ನಾಟಿಕ್ ಸ್ಟೇಜ್ ಕರ್ಕೊಂಡು ಹೋಗ್ತೀರಲ್ಲ, ಸೊ ಟ್ರಾನ್ಸ್ಗೆ ಹೋದಾಗ್ಲೇನೆ ಗೊತ್ತಾಗದ ಕಾರಣ ಏನು ಅಂತ? ಹೌದು, ಯಾಕಂದ್ರೆ ಟ್ರಾನ್ಸ್ ಸ್ಟೇಟ್ ಅಲ್ಲಿ ನೀವು ಫುಲ್ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇರ್ತೀರಾ, ಕಾಮ್ ಆಗ್ಬಿಡುತ್ತೆ ಮೈಂಡ್. ಬಿಫೋರ್ ದಟ್ ವಾಟ್ ಡಸ್ ರಿಯಲಿ ಹ್ಯಾಪನ್? ಇವಾಗ ನಿಮ್ಮ ಹತ್ರ ಏನಾದ್ರು ಇವಾಗ ನಾನೇ ಬಂದೆ, ನಂಗೆ ಹೈಟ್ ಫೋಬಿಯಾ ಇದೆ ಅಂತ ನಾನು ಬಂದೆ ಅಂದ್ರೆ ಪ್ರಾಸೆಸ್ ಏನಿರುತ್ತೆ RTT ಅಲ್ಲಿ ಅಂತ ಸುಮ್ಮನೆ ಒಂದು ಗ್ಲಿಂಪ್ಸ್ ಕೊಡ್ಬೋದು ಅದ್ರದ್ದೊಂದು? ಸೊ ಶ್ಯೂರ್. ಅದ್ರೊಳಗೆ ಏನಿರುತ್ತೆ ಅಂತಂದ್ರೆ ಫಸ್ಟ್ ರಿಲ್ಯಾಕ್ಸ್ ಸ್ಟೇಟ್ಗೆ ಅಫ್ಕೋರ್ಸ್ ದೇರ್ ವಿಲ್ ಬಿ ಎ ಪ್ರೊಸೀಜರ್ ವೇರ್ ಫಾರ್ಮ್ ಫಿಲ್ ಮಾಡಬೇಕು, ಕೆಲವೆಲ್ಲ ಡಿಸ್ಕಷನ್ ಇರುತ್ತೆ ಫಾರ್ಮ್ ಬಗ್ಗೆ, ಕೌನ್ಸಿಲಿಂಗ್ ತರಾನೇ ಇರುತ್ತೆ. ಸೊ ಹಿಂದೆ ಮುಂದೆ ಮತ್ತೆ ಪ್ಯಾಟರ್ನ್ಸ್, ಬಿಹೇವಿಯರಲ್ ಪ್ಯಾಟರ್ನ್ಸ್ ಎಲ್ಲಿಂದ ಬಂತು, ಅವ್ರ ಮನೆಯಲ್ಲಿ ಹೆಂಗಿತ್ತು, ವಾತಾವರಣ ಹೆಂಗಿತ್ತು, ಕಲ್ಚರ್ಸ್ಕೇಪ್ ಹೆಂಗಿತ್ತು, ಎಲ್ಲಾನು ತಿಳ್ಕೊತೀವಿ. ಸೊ ಅದು ತಿಳ್ಕೊಂಡಾದ್ಮೇಲೆ ಹಿಪ್ನಾಟಿಕ್ ಸ್ಟೇಟಿಗೆ ತಗೊಂಡು ಹೋಗಿ ಅಲ್ಲಿ ಫಾರ್ಮ್ ಅಲ್ಲಿ ಎಷ್ಟೋ ಸತಿ ಅದು ಬರ್ದಿರಲ್ಲ ಅವರು, ಬಟ್ ಹಿಪ್ನಾಟಿಕ್ ಸ್ಟೇಟಿಗೆ ಹೋದಾಗ ಅವ್ರಿಗೆ ಅಲ್ಲಿ ಬೇರೆನೇ ಏನೋ ಬರುತ್ತೆ. ಈಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಒಬ್ಬರಿಗೆ ಪ್ರಮೋಷನ್ ಆಗ್ಬೇಕಿತ್ತು, ಬಟ್ ಅವ್ರ ಜೊತೆ ಇದ್ದಿದ್ದವ್ರಿಗೆಲ್ಲರಿಗೂ ಅವ್ರು ಬೇಡ ಆಗೋದು ಅಂತ. ಅವ್ರಿಗೆ ಕಾರಣ ಏನಕ್ಕೆ ಎಲ್ಲರೂ ಹಿಂಗೆ ನನ್ನ ಬೇಡ ಅಂತಿದ್ದಾರೆ ಅಂತ. ಸೊ ಸರ್ಫೇಸ್ ಲೆವೆಲ್ ಅಲ್ಲಿ ಇಲ್ಲ, ಎಲ್ಲಾನು ನಾನು ಚೆನ್ನಾಗಿದ್ದೀನಿ, ಐ ಲವ್ ಮೈ ಸೆಲ್ಫ್ ಎಲ್ಲಾನು ಹೇಳ್ತಿರು. ಆದ್ರೆ ಒಂದು ಹಿಪ್ನಾಟಿಕ್ ಸ್ಟೇಟಿಗೆ ತಗೊಂಡು ಹೋದಾಗ ತುಂಬಾ ಚಿಕ್ಕವಾಗಿದ್ದಾಗ ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡಿದ್ರು. ಸೊ ಅದಕ್ಕೆ ತುಂಬಾ ಹೊಡ್ಸ್ಕೊಂಡಿದ್ರು ಅವರು. ಆ ಒಂದು ಇನ್ಸಿಡೆನ್ಸು ಅವ್ರನ್ನ ಅವರೇ ಹೇಟ್ ಮಾಡ್ಕೊಂಡಿದ್ರು ಆ ಟೈಮಲ್ಲಿ. ಸೊ ಅದನ್ನ ಮುಚ್ಚಿಡೋದಕ್ಕೆ ನಾನು ಕರೆಕ್ಟ್ ಆಗಿದ್ದೀನಿ ಇಲ್ಲ ಅಂತಾನು ಬಲವಂತವಾಗಿ ಹೇಳ್ಕೊಳ್ತಾ ಆ ಭಾವನೆನ. ಪ್ಲಸ್ ಇನ್ನೊಂದೇನು ಅಂತಂದ್ರೆ ಅದರದ್ದು ಔಟ್ಪುಟ್ ಅಂದ್ರೆ ಅದರದ್ದು ಬಿಕಾಸ್ ಹಿ ಹೇಟೆಡ್ ಹಿಮ್ಸೆಲ್ಫ್, ಅದ್ರದ್ದು ಔಟ್ಪುಟ್ ಏನಿತ್ತು ಆಂಗರ್. ಆ ಆಂಗರ್ನ ಸುತ್ತಲೂ ಮುತ್ತಲು ಕೆಲಸದಲ್ಲಿ ಇರೋರ್ ಹತ್ರ ಹಂಗೆ ಇದ್ದಿತ್ತು ಅವರು. ಸೊ ಅದು ಅರ್ಥ ಆಯ್ತು ಅವ್ರಿಗೆ. ಸೊ ಅದರಿಂದ ಅವರು ಮತ್ತೆ ಚೇಂಜ್ ಆದ್ರು. ಹೌದು, ನಾನು ಇನ್ನ ಆಂಗರ್ ಬಿಡಬೇಕು, ಅದನ್ನ ಬಿಟ್ರೆ ನನ್ನ ಲೈಫಲ್ಲಿ ನಾನು ಮುಂದಕ್ಕೆ ಹೋಗಕ್ ಸಾಧ್ಯ ಅಂತ. ಈ ಬಿಡೋದು ಅಂದ್ರೆ ಹೇಗೆ? ಸೊ ಈ ಥೆರಪಿನಲ್ಲಿ ಏನಾಗುತ್ತೆ, ವಿ ವಿಲ್ ಆಲ್ಸೋ ಗಿವ್ ಕಸ್ಟಮೈಸ್ ಥೆರಪಿ ರೆಕಾರ್ಡಿಂಗ್ ಅಂತ ಕೊಡ್ತೀವಿ. ಒಂದು ಉದಾಹರಣೆಗೆ ಇವಾಗ ನಿಮ್ಗೆ ಈ ಕಲರ್ ತೋರಿಸ್ಬಿಟ್ಟು ಏನ್ ಕಲರ್ ಅಂತ ಕೇಳ್ತೀನಿ. ಸೊ ಬ್ಲೂ, ಹೆಂಗ್ ಗೊತ್ತು ನಿಮ್ಗೆ ಬ್ಲೂ ಅಂದ್ಬಿಟ್ಟು? I've been taught that way. ಈ ಬಣ್ಣ ಕಾಂಬಿನೇಷನ್ ಇದ್ರೆ ಅದು ಬ್ಲೂ ಅಂತಾನೆ ಕರಿಬೇಕು ಅಂತ. ಹೌದಲ್ವಾ? ಸೊ ಇದು ನಿಮ್ ಪೇರೆಂಟ್ಸು ಅಥವಾ ಟೀಚರ್ಸು ಚಿಕ್ಕವಾಗಿಂದ ಹೇಳಿರ್ತಾರೆ, 1000 ಸತಿ ಹೇಳಿರ್ತಾರೆ. ಸೊ ನೀವ್ ಅದನ್ನ ನೋಡಿದ ತಕ್ಷಣ ನೀವೇನು ಅದನ್ನ ಕುತ್ಕೊಂಡು ಯೋಚನೆ ಮಾಡ್ಬೇಕಾದಿಲ್ಲ, ಟಕ್ ಅಂತ ಬರುತ್ತೆ. ಸೊ ರೆಕಾರ್ಡಿಂಗ್ ನಾವು ಹೆಂಗ್ ಕೊಡ್ತೀವಿ ಅಂತ ಅದ್ರ ಪ್ರಕಾರನೇ ಕೊಡ್ತೀವಿ. ಆಂಗರ್ ಕಮ್ಮಿ ಆಗ್ಬೇಕು ಅಂತಂದ್ರೆ ಆಂಗರ್ ಕಮ್ಮಿ ಆಗಕ್ಕೆ ಏನೇನ್ ಸಜೆಷನ್ಸ್ ಕೊಡ್ಬೇಕು ಅದ್ರ ಪ್ರಕಾರ ಕೊಡ್ತೀವಿ. ಸೊ ಅದನ್ನ ಅವರು ದಿನ ಕೇಳ್ತಾ ಇದ್ರೆ ಏನಾಗುತ್ತೆ, ದ ಸೇಮ್ ಆಡಿಯೋ ದಿನ ಕೇಳ್ತಾರೆ. ಹೌದು. ಸೊ ದಿನ ಕೇಳ್ಬೇಕು ಅದನ್ನ. ಮಾತ್ರೆ ತಗೊಂಡಾಗೆ 21 days ಮಿನಿಮಮ್. ಸೊ ವೈ ಅಂತಂದ್ರೆ ಇದಕ್ಕೂ ಒಂದು ಕಾರಣ ಇದೆ. ದ ಮೈಂಡ್ ಟೇಕ್ಸ್ 21 days ಟು ರಿವೈರ್ ಇಟ್ ಸೆಲ್ಫ್ ಟು ನ್ಯೂ ಥಾಟ್ ಪ್ಯಾಟರ್ನ್ಸ್. ಅದಕ್ಕೇನೆ ಇವಾಗ ನಾವ್ ಏನೇ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ 21 ದಿನ ಕನ್ಸಿಸ್ಟೆಂಟ್ ಆಗಿ ಮಾಡ್ಬಿಟ್ರೆ ಆಮೇಲೆ ಮತ್ತೆ ನೀವೇ ಬದಲಾಯಿಸಬೇಕು ಅಂದ್ರೂ ಬದಲಾಯಿಸಕ್ ಆಗಲ್ಲ ಅನ್ನೋದು ಕೇಳಿದೀವಿ. ಹೌದು. ಸೊ ಈ ಒಂದು ಕಾರಣದಿಂದ ಕಸ್ಟಮೈಸ್ ಥೆರಪಿ ರೆಕಾರ್ಡಿಂಗ್ ಕೊಡ್ತೀವಿ. ಸೊ ಇದರಿಂದನೇ ಬದಲಾವಣೆ ಬರಕ್ ಶುರು ಆಗ್ಬಿಡುತ್ತೆ. ಸೊ 21 days ಕೇಳಿದ ಮೇಲೂ ಆಗದೆ ಇರೋರು ಇರ್ತಾರ? ಸಿ ರಿಸಲ್ಟ್ಸ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಕೆಲವರದು ಇಮಿಡಿಯೇಟ್ ಆಗಿ ಟಕ್ ಅಂತ ಆಗೋಗ್ಬಿಡುತ್ತೆ. ಒಂದ್ 3 ದಿವಸದಲ್ಲೇ ಸುಚಿತಾ ಐ ಡೋಂಟ್ ನೀಡ್ ಯೋರ್ ಹೆಲ್ಪ್ ಅಂತ ಹೇಳ್ತಾರೆ. ಕೆಲವೊಬ್ರು ಇಟ್ ವಿಲ್ ಟೇಕ್ ದಟ್ 21 days or 1 month. ಕೆಲವೊಬ್ರು ಇವನ್ ಆಫ್ಟರ್ 6 months ಇಟ್ಸ್ ಜಸ್ಟ್ ಹಿಂದೆ ನೋಡಿದ್ರೆ ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಇಂಪ್ರೂವ್ಮೆಂಟ್ ಇರುತ್ತೆ. ಈ ಕಸ್ಟಮೈಸ್ ಥೆರಪಿ ಅಂದ್ರೆ ಒಬ್ಬೊಬ್ರಿಗೂ ನೀವು ಅವ್ರ ಪೂರ್ತಿ ಅವ್ರ ಲೈಫ್ ಅಂದ್ರೆ ಅವ್ರ ಚರಿತ್ರೆನೇ ತಿಳ್ಕೊಂಡು ನೆನ್ಪಿಟ್ಕೊಂಡು ಅಥವಾ ಅದನ್ನ ನೋಟ್ ಮಾಡ್ಕೊಂಡು ಅವ್ರಿಗೆ ಆಡಿಯೋನ ನೀವೇ ರೆಕಾರ್ಡ್ ಮಾಡ್ತೀವಿ. ಹೌ ಟಿಡಿಯಸ್ ಇಟ್ ಈಸ್ ಫಾರ್ ಯು? ಇದು ಬಟ್ ಇಟ್ ಇಸ್ ವೆರಿ ಫುಲ್ಫಿಲ್ಲಿಂಗ್. ಟಿಡಿಯಸ್ ಇರ್ಬೋದು, ಬಟ್ ತುಂಬಾ ಫುಲ್ಫಿಲ್ಲಿಂಗ್ ವರ್ಕ್ ಅಂತ ನಾನು ಹೇಳ್ಬೋದು.
ನಿಮ್ಗೆ ಇವಾಗ ನನ್ನ ನೋಡಿದ ತಕ್ಷಣ ನನ್ನ ಕೇಸ್ ಸ್ಟಡಿ ಫುಲ್ ಟಕ್ ಅಂತ ನೆನಪಾಗಬೇಕು, ಇವ್ರನ್ನ ನೋಡಿದ ತಕ್ಷಣ ಇವ್ರ ಕೇಸ್ ಟಕ್ ಅಂತ ನೆನಪಾಗಬೇಕು. ಹೌ ಡು ಯು ಹ್ಯಾಂಡಲ್ ಯೋರ್ ಸೆಲ್ಫ್ ಬೇಸಿಕಲಿ ಇದನ್ನೆಲ್ಲ ಮಾಡೋದಕ್ಕೆ? See, one thing is, of course, SQ should be good, spiritual quotient ಅಂತ. ಓಕೆ. ಸೊ ನಮ್ಮ ಪ್ರಾಕ್ಟೀಸಸ್ ನಾವು ಮಾಡ್ಕೋಬೇಕು. ಮೆಡಿಟೇಷನ್ಸು ಎಲ್ಲಾನು ಇಟ್ಕೊಂಡು ಪ್ರಾಕ್ಟೀಸಸ್ ಇಟ್ಕೊಂಡ್ರೆ ಇದೆಲ್ಲ ಮಾಡಕ್ ಸ್ವಲ್ಪ ಸಾಧ್ಯ ಆಗೋದು. ಎಕ್ಸಾಕ್ಟ್ಲಿ. ಸೊ ಈ ಥೆರಪಿ ತಗೊಳ್ಬೇಕು, RTT ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಶನಲ್ ಥೆರಪಿ ಅಥವಾ ಹಿಪ್ನೋಸಿಸ್ ಥೆರಪಿ ತಗೊಳ್ಬೇಕಂದ್ರೆ ಯಾರು ಜಾಸ್ತಿ ಇದರಿಂದ ಬಳಲ್ತಾ ಇದ್ದಾರೆ? ಅಂದ್ರೆ ಈ ಥೆರಪಿ ನೀಡ್ ಯಾರಿಗೆ ಜಾಸ್ತಿ ಇದೆ? ಇಸ್ ಇಟ್ ಮೇಲ್ಸ್ ಅಲ್ಲಿ ಜಾಸ್ತಿ ಇದೆಯಾ, ಫೀಮೇಲ್ಸ್ ಅಲ್ಲಿ ಜಾಸ್ತಿ ಇದೆಯಾ? ನಿಮ್ಮ ಕ್ಲೈಂಟ್ ಬೇಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ವಾಟ್ ಡು ಯು ಥಿಂಕ್? ಸಿ, ಒನ್ ಥಿಂಗ್ ಇಸ್, ಇದು ಈಗ ಇತ್ತೀಚೆಗೆ ಆಂಗ್ಸೈಟಿ ಹೆಚ್ಚಾಗಿದೆ, ಒಂದು ಪ್ಯಾಂಡಮಿಕ್ ತರನೇ ಆಗಿದೆ ಅಂತ ಹೇಳ್ಬೋದು. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಮ್ಮ ಗೊತ್ತಿರೋರು ಡಾಕ್ಟರು ಸೊ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಹೋಗಿದ್ದಿತ್ತು. ಅಲ್ಲಿ ಬ್ಲಡ್ ಡ್ರಾ ಮಾಡಬೇಕಾದ್ರೆ ಅವ್ರಿಗೆ 10 ಜನದಲ್ಲಿ 4 ಜನದ್ದು ಬ್ಲಡ್ ತಗೊಳಕ್ಕಾಗಲಿಲ್ಲ. ಯಾಕೆ? ಬಿಕಾಸ್ ದೇ ವರ್ ಆಲ್ರೆಡಿ ಆನ್ ಆಂಗ್ಸೈಟಿ ಪಿಲ್ಸ್ ಆರ್ ದೇ ವರ್ ಆನ್ ಆಂಟಿ ಡಿಪ್ರೆಸೆಂಟ್ಸ್ ಆರ್ ಸ್ಲೀಪಿಂಗ್ ಪಿಲ್ಸ್. ಹಾ, ಸೊ ಇದು ನಾನು ಇಲ್ಲಿ ಜಸ್ಟ್ ಒಂದು ಕಾಲೇಜ್ದು ಹೇಳ್ತಿದ್ದೀನಿ. ಸೊ 10 ಜನದಲ್ಲಿ 4 ಜನ ಆಗ್ಲಿಲ್ಲ ಅಂತಂದ್ರೆ 200 ಜನದಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್. ಎಸ್. ಸೊ ಇದು ಅಷ್ಟು ರ್ಯಾಂಪೆಂಟ್ ಆಗಿಬಿಟ್ಟಿದೆ. ಆಂಗ್ಸೈಟಿ ಹ್ಯಾಸ್ ಬಿಕಮ್ ವೆರಿ ರ್ಯಾಂಪೆಂಟ್. ಸೊ ಆಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ನು, ಮೈಂಡ್ ಸೆಟ್ ಇಶ್ಯೂಸು ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮುಂಚೆ ತುಂಬಾ ಫೀಮೇಲ್ಸೇ ಬರ್ತಾ ಇದ್ದಿದ್ದು, ಬಿಕಾಸ್ ದೇ ಹ್ಯಾವ್ ದ ಎಬಿಲಿಟಿ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಸ್. ಅಫ್ಕೋರ್ಸ್ ಅಲ್ಲೂ ಕೆಲವು ಸತಿ ಲಿಮಿಟೇಷನ್ಸ್ ಇರುತ್ತೆ. ಅಂದ್ರೆ ನನ್ನನ್ನು ನಾನು ಫಸ್ಟ್ ತಗೋಬಾರ್ದು, ಬೇರೆಯವರೇ ಎಲ್ಲಾರು ಫಸ್ಟ್ ಬರಬೇಕು, ನಾನು ನನ್ನ ಲಾಸ್ಟ್ ಅಲ್ಲಿ ನೋಡ್ಕೋತೀನಿ, ಆ ಥರ ಒಂದು ಥಿಂಕಿಂಗ್. ಹೌದು, ಸೆಲ್ಫ್ ಇಂಪಾರ್ಟೆನ್ಸೇ ಕೊಡದೇ ಇರೋದು. ವುಮೆನ್ ಅಲ್ಲಿ ಆ ಪ್ರಾಬ್ಲಮ್ ಇದೆ. ಆದ್ರೂ ಅವ್ರಿಗೆ ಹೇಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ದೇ ಆರ್ ಬೆಟರ್ ದೆನ್ ಮೆನ್ ಅಂತ ಹೇಳ್ಬೋದು. ಈಗ ಮೆನ್ನಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ದೇ ಹ್ಯಾವ್ ದಿ ಇನ್ಎಬಿಲಿಟಿ ಟು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಹೌದು. ಅದು ಹೇಗೆ ಅವ್ರಿಗೆ ಇಂಪ್ಯಾಕ್ಟ್ ಮಾಡುತ್ತೆ? ಯಾಕಂದ್ರೆ ಒಂದೇನು ಅಂತಂದ್ರೆ, ಚಿಕ್ಕವಾಗಿಂದ ಅವ್ರಿಗೆ ಏನ್ ಹೇಳಿರ್ತಾರೆ, ಏಯ್ ನೀನ್ ಹುಡುಗ ಆಳ್ಬಾರ್ದು, ನೀನ್ ಹಿಂಗೆ ಇರ್ಬೇಕು, ನೀನೇನ್ ಹುಡುಗಿನಾ ಅಳಕ್ಕೆ. ಸೊ ಅವ್ರು ಏನ್ ಅನ್ಕೊಂಡಿರ್ತಾರೆ, ಓ ನನ್ನ ಎಮೋಷನ್ಸ್ನ ನಾನು ಎಕ್ಸ್ಪ್ರೆಸ್ ಮಾಡಬಾರ್ದು ಅನ್ನೋದು ಫಸ್ಟ್ ಇಂದ ಬಂದ್ಬಿಟ್ಟಿರುತ್ತೆ. ಸೊ ಅದು ಬೆಳೀತಾ ಬೆಳೀತಾ ಅದು ಒಳಗೆ ಸಪ್ರೆಷನ್ ತರನೂ ಆಗುತ್ತೆ. ಸೊ ನಾನು ಹೇಳ್ಕೊಂಡ್ಬಿಟ್ರೆ ಆಚೆ ಅದು ವೀಕ್ನೆಸ್ ಅಂತನೂ ಒಂದು ಭಾವ ಇರುತ್ತೆ. ಆಕ್ಚುಲಿ ನೀಡಿದ್ದಾಗ ಹೇಳ್ಕೊಂಡ್ರೆ ಅದು ವೀಕ್ನೆಸ್ ಅಲ್ಲ, ಆಕ್ಚುಲಿ ಸ್ಟ್ರೆಂತ್. ಎಕ್ಸಾಕ್ಟ್ಲಿ. ಈ ಹೆಂಗಸರು ನಾವುಗಳು ಮಾತಾಡುವಾಗ ಹೇಳ್ತೀವಿ, ಅಪ್ಪ ನನ್ ಭಾರ ಹೊರಗೆ ಹಾಕ್ಬಿಟ್ಟೆ, ನಾವು ಐ ಫೀಲಿಂಗ್ ಲೈಟ್ ಆಗುತ್ತೆ. ಎಷ್ಟೊಂದ್ಸತಿ ಕ್ಯಾಶುವಲ್ ಆಗಿ ಮಾತಾಡುವಾಗ ಕೇಳಿದೀವಿ. ಯಾ, ಸೊ ಮೆನ್ನಲ್ಲಿ ಅದು ಆಗೋದಿಲ್ಲ, ಬಿಕಾಸ್ ದಿ ಫೀಲ್ ಆಚೆ ನಾನು ಹೇಳ್ಕೊಂಡ್ಬಿಟ್ರೆ ನನ್ನ ವೀಕ್ ಅನ್ಕೋತಾರೆ ಅಂತ. ಸೊ ಸೇಫ್ ಪ್ಲೇಸಸ್ ಅಲ್ಲಿ ಹೇಳ್ಕೋಬೇಕು. ಅಂದ್ರೆ ಸೇಫ್ ಪ್ಲೇಸಸ್ ಅಂದ್ರೆ ಥೆರಪಿ, ಕೌನ್ಸಿಲಿಂಗ್, ಆ ಥರ ಇದ್ದಾಗ ಹೇಳ್ಕೊಳ್ಬೋದು. ಹೇಳ್ಕೊಂಡಾಗ ಭಾರನೂ ಕಮ್ಮಿ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಸ್ಯೂಸೈಡ್ ರೇಟ್ಸೂ ಅದರಿಂದಾನೇ ಹೆಚ್ಚಿಗೆ ಇರುತ್ತೆ, ಬಿಕಾಸ್ ಎಕ್ಸ್ಪ್ರೆಸ್ಸೇ ಮಾಡ್ಕೊಂಡ್ರಲ್ಲ. ಬೋತ್ ಇಟ್ ಈಸ್ ದೇರ್. ಮೇಲಲ್ಲೂ ಜಾಸ್ತಿ ಇದೆ, ಫೀಮೇಲ್ಸ್ ಅಲ್ಲೂ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಮೇಲ್ಸ್ ಅಲ್ಲಿ ಇರುತ್ತೆ, ಬಿಕಾಸ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಸ್ಪೇಸ್ ಇರಲ್ಲ. ನೀವು ಇದು ಈ ವಿಷಯ ಹೇಳುವಾಗ ನನ್ಗೆ ಅನಿಸ್ತಾ ಇರೋದು, ಈ ಮೇಲ್ಸ್ ಅಂಡ್ ಫಿಮೇಲ್ಸ್ ಅಲ್ಲಿ ಎಕ್ಸ್ಪ್ರೆಷನ್ ಅಂತ ಬಂದಾಗ ದೇರ್ ಇಸ್ ಆಲ್ಸೋ ಪ್ರಾಬ್ಲಮ್ ವಿತ್ ರಿಲೇಶನ್ಶಿಪ್ಸ್. ಹೌದು. ಸೊ ಆ ಕೇಸಸ್ ಏನಾದ್ರೂ ನಿಮಗೆ ಬಂದಿದ್ಯಾ, ಲೈಕ್ ಆ ಥರ ಇಶ್ಯೂಸ್ ಅಲ್ಲಿ? ಸಿ, ಪ್ರಾಬ್ಲಮ್ ವಿತ್ ರಿಲೇಶನ್ಶಿಪ್ಸ್ ಫಸ್ಟ್ ಇಸ್, ರಿಲೇಶನ್ಶಿಪ್ ಪ್ರಾಬ್ಲಮ್ ಬರೋದೇನಕ್ಕೆ ಅಂತಂದ್ರೆ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ನೇ ಕರೆಕ್ಟಾಗಿ ಇಲ್ದಿದ್ರೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಬರುತ್ತೆ. ಫಸ್ಟಿಂದ ಕ್ಲಿಯರ್ ಆಗಿದ್ದು ಓಪನ್ ಆಗಿದ್ರೆ ಪ್ರಾಬ್ಲಮ್ಸ್ ಇರಲ್ಲ. ಅಟ್ ದ ಸೇಮ್ ಟೈಮ್ ರಿಲೇಶನ್ಶಿಪ್ ಅಲ್ಲಿ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ CARED. ಕೇರ್. ಹೌದು, ಕೇರ್. ಸಿ ಅಂತಂದ್ರೆ ಕೇರ್, ಎ ಅಂತಂದ್ರೆ ಅಲ್ಲ, CA is again for acceptance. ಅಕ್ಸೆಪ್ಟೆನ್ಸ್ ಆಫ್ ಏನು, ಕೆಲವರಲ್ಲಿ ಏನೋ ಒಂದು ಕೊರತೆ ಇರುತ್ತಪ್ಪ ಚಿಕ್ಕದು, ಅಕ್ಸೆಪ್ಟ್ ಮಾಡ್ಕೋಬೇಕು ಕೆಲವು. ಯಾಕಂದ್ರೆ ಎಲ್ಲರೂ ಪರ್ಫೆಕ್ಟ್ ಆಗಿರಕ್ ಸಾಧ್ಯನಾ? ಇಲ್ಲ. ಸೊ ಅಕ್ಸೆಪ್ಟೆನ್ಸ್ ಇರಬೇಕು. ಹಂಗೆ ಅಂತ ಅಂದ್ಬಿಟ್ಟು ಯಾವ್ದನ್ನ ತುಂಬಾ ಹೊಡಿತಾರೆ ಬಡಿತಾರೆ ಅಂತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಾರ್ದು. ಬೌಂಡ್ರಿ ಗೊತ್ತಿರ್ಬೇಕು. ಸೊ ಅಕ್ಸೆಪ್ಟೆನ್ಸ್ ಇರಬೇಕು, ಆರ್ ಫಾರ್ ರೆಸ್ಪೆಕ್ಟ್ ಇರಬೇಕು ಇಬ್ರಲ್ಲೂ.
ಈ ಏನು ಎಂಪತಿ ಕೋಶಂಟ್ ಇರಬೇಕು. ಅಂದರೆ ಅವ್ರಿಗೇನು ಫೀಲ್ ಆಗ್ತಿದ್ಯಪ್ಪ ಅನ್ನೋದು ಒಂದು ಭಾವನೂ ಅರ್ಥ ಮಾಡ್ಕೊಳ್ಳೋಷ್ಟು ಇರಬೇಕು. ಮತ್ತೆ ಡಿ ಅಂದರೆ ಡೀಪ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಇರಬೇಕು. ಇದಿಷ್ಟು ಇದ್ರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಈಗ ಏನ್ ಪ್ರಾಬ್ಲಮ್ ಆಗ್ತಿದೆ? ಕಮ್ಯುನಿಕೇಶನ್. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಾ, ಒಂದು ಕೇಸ್ ಸ್ಟಡಿ ಅಥವಾ ಈ ಕಮ್ಯುನಿಕೇಶನ್ ಅಲ್ಲಿ ಯಾವ ತರ ಪ್ರಾಬ್ಲಮ್ ಆಗ್ತಿದೆ? ಸೊ ಕಮ್ಯುನಿಕೇಶನ್ ಅಂತಂದ್ರೆ ನಾನು ಇವಾಗ ಏನಾದ್ರೂ ಹೇಳ್ಬಿಟ್ರೆ ಅವ್ರು ಏನಾದ್ರೂ ಅನ್ಕೊಂಡ್ಬಿಟ್ರೆ, ಇದು ಹಸ್ಬೆಂಡ್ ಅಂಡ್ ವೈಫ್ ಅಥವಾ ಪಾರ್ಟ್ನರ್ಸ್ ಬಗ್ಗೆನೂ ಬರುತ್ತೆ, ಬೇರೆಯವ್ರ ಜೊತೆನೂ ಬರುತ್ತೆ. ರಿಲೇಶನ್ಶಿಪ್ಸ್ ಅಂತ ಹೇಳಿದಾಗ ಬರೀ ಪಾರ್ಟ್ನರ್ಸ್ ಆಗಲ್ಲ, ಎನಿಬಡಿ ಆಗುತ್ತೆ. ಸೊ ಅವ್ರು ಹಿಂಗೆ ಅನ್ಕೊಂಡ್ಬಿಡ್ತಾರೇನೋ, ಭಯ, ಫಿಯರ್ ಆಫ್ ಬೀಯಿಂಗ್ ಜಡ್ಜ್ಡ್ ಅಂತ ಹೇಳ್ತಾರಲ್ವಾ, ಅದು. ಸೊ ಅದರಿಂದನೂ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇದೆ. ಇವಾಗ ಡಿವೋರ್ಸ್ ರೇಟ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಡಸ್ ಇಟ್ ಹ್ಯಾವ್ ಎನಿ ಕನೆಕ್ಷನ್ ವಿತ್ ದಿಸ್? ಸಿ, ಒನ್ ಥಿಂಗ್ ಇಸ್ ಕಾನ್ಶಿಯಸ್ನೆಸ್ ಬಂದಾಗ, ಅಂದ್ರೆ ಅವೇರ್ನೆಸ್ ನಮ್ಮಲ್ಲಿ ನಾವೇ ತಂದ್ಕೊಂಡಾಗ ರೂಮ್ ಫಾರ್ ಎರರ್ ಕಮ್ಮಿ ಇರುತ್ತೆ. ಸೊ ಫಸ್ಟು ನಮ್ಮಲ್ಲಿ ನಾವು ಅವೇರ್ನೆಸ್ ತಂದ್ಕೋಬೇಕು. ನಾವು ಯಾರು, ನಾವು ಹೆಂಗಿರ್ಬೇಕು, ಯಾರ ಜೊತೆ ಇದ್ದೀವಿ, ಹೆಂಗಿದ್ದೀವಿ, ಇಷ್ಟೂ ಅವೇರ್ನೆಸ್ ನಾವು ತಂದ್ಕೋಬೇಕು. ಆ್ಯಂಡ್ ಇಫ್ ಸಮಥಿಂಗ್ ಕ್ಯಾನ್ ಬಿ ವರ್ಕ್ಡ್ ಔಟ್, ಅಂದರೆ ನಮ್ಮಲ್ಲಿ ನಾವು ಸೆಟಲ್ ಮಾಡ್ಕೋಬೋದು ಅಂತ ಇರೋದಿದ್ರೆ ವರ್ಕ್ ಮಾಡಿ ಅದನ್ನ ಸೆಟಲ್ ಮಾಡ್ಕೋಬೇಕು. ಸೊ ಎಲ್ಲಾನು ಕರೆಕ್ಷನ್ಸ್. ಎಸ್. ಸೊ ಅದು ಓಪನ್ ಆಗಿ ಎರಡು ಕಡೆನೂ ಓಪನ್ನೆಸ್ ಇದ್ರೆ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಇಲ್ಲ ನಾನು ಆಗೋದಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಹೋಗುತ್ತೆ. ಸೊ ಎಲ್ಲ ರಿಲೇಶನ್ಶಿಪ್ಗೂ ಟೈಮ್ ಬೇಕು. ನಾವು ರಿಲೇಶನ್ಶಿಪ್ ಬಗ್ಗೆ ಮಾತಾಡುವಾಗ ಮುಂಚೆನೂ ನೀವು ಮೆನ್ ಜಾಸ್ತಿ ಥೆರಪಿಗಳನ್ನ ತಗೊಳ್ತಾರೆ ಅಥವಾ ಸೂಸೈಡ್ ರೇಟ್ಸ್ ಇಬ್ರಲ್ಲೂ ಇದೆ ಅಂತ ಹೇಳುವಾಗ ಚಿಕ್ಕವರಿದ್ದಾಗ ಅಂತ ಒಂದು ಪದ ಬಳಸಿದ್ರಿ. ಆ ಚಿಕ್ಕವರಿದ್ದಾಗ ಅಂತಂದ್ರೆ ಆ ಚೈಲ್ಡ್ಹುಡ್ ಟ್ರಾಮಾ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇವಾಗ ನಾವ್ ಏನೇ ಇವಾಗಿನ ಭಾವನೆಗಳು, ವರ್ತನೆಗಳು, ಕ್ಯಾರೆಕ್ಟರ್ಸ್ ಏನಿದೆ ಅದೆಲ್ಲವೂ ನಮ್ಮ ಚೈಲ್ಡ್ಹುಡ್ ಇಂದ ಬಂದು ಅದರ ಇಂಪ್ಯಾಕ್ಟ್ ಇವಾಗಿರತ್ತಾ ಅಥವಾ ಇಂಪ್ರೆಷನ್ಸ್ ಇರತ್ತಾ? ಸಿ, ನಾವೆಲ್ಲ ನಾವ್ ಯಾರು ಟುಡೇ ವಿ ಆರ್ ಸಮಥಿಂಗ್ ಅಲ್ವಾ? ಹೌದು. ಹೆಂಗ್ ಬಂದಿರ್ತೀವಿ ನಾವು? ಫಸ್ಟ್ ಹುಟ್ಟದಾಗಿಂದ ನಾವ್ ಏನ್ ಕಲ್ತಿರ್ತೀವೋ, ತಿರ್ಗಾ ನಿನ್ನೆ ಏನ್ ಕಲ್ತಿರ್ತೀವೋ, ಮತ್ತೆ ಇವತ್ತೇನ್ ಕಲಿತಿರ್ತೀವೋ ಅದು ಸಮ್ ಟೋಟಲ್ ನಾವು. ಕರೆಕ್ಟಾ? ಸಾಮಾನ್ಯವಾಗಿ ಚೈಲ್ಡ್ಹುಡ್ ನೆನಪಿರಲ್ಲ ನಮ್ಗೆ. ಇರುತ್ತೆ, ಯಾಕಿರಲ್ಲ? ಯಾಕಂದ್ರೆ ಇವಾಗ ಒಂದು ಎಕ್ಸಾಂಪಲ್ ಅಲ್ಲಿ ಇವಾಗ ಸಪೋಸಿಂಗ್ ಒನ್ ಆಫ್ ದ ಪೇರೆಂಟ್ ತುಂಬಾ ಕೋಪ, ಆಯ್ತಾ? ಆ ಮಗು ನೋಡಿರೋದೇ ಕೋಪನ. ಸೊ ಎರಡು ತರ ಬಿಹೇವಿಯರಲ್ ಚೇಂಜಸ್ ಆಗೋ ಇದು ಸಾಧ್ಯತೆ ಇದೆ. ಸೊ ಒನ್ ಇಸ್ ದ ಚೈಲ್ಡ್ ವಿಲ್ ನೋ ಐ ಶುಡ್ ನಾಟ್ ಬಿ ದಟ್, ಅಂದ್ರೆ ನಾನು ಅದಾಗಬಾರದು, ನಾನು ಆದಷ್ಟು ಸಾಫ್ಟ್ ಆಗಿ ಇರಬೇಕು. ಇನ್ನೊಂದು, ನಾನು ಹಂಗೆ ಇರಬೇಕು. ಎರಡು ತರ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ನಾನು ಹಂಗಿರಬಾರ್ದು ಅನ್ನೋದು ಇಟ್ ಇಸ್ ಓಕೆ. ಬಟ್ ನಾನು ಹಂಗೆ ಅದನ್ನೇ ಮಾಡ್ಕೊಂಡು ಹೋದ್ರೆ ನನ್ನ ಲೈಫು ಹಂಗೆ ಕರೆಕ್ಟ್ ಆಗಿರುತ್ತೆ ಅನ್ಕೊಳ್ಳೋದು, ದಟ್ ಇಸ್ ಜನರೇಷನಲ್ ಪ್ಯಾಟರ್ನ್ ನ ಕ್ಯಾರಿ ಮಾಡ್ತಾ ಇರೋದು. ನಾಯಕನ ಮೂವಿಲಿ ಒಂದು ಸೀನ್ ಇದೆ, ಕಮಲ್ ಹಾಸನ್ ಅಂತಾನೆ ಅವ್ರ ಮಗ ಒಂದಷ್ಟು ಜನ ನಿಲ್ಲಿಸ್ಕೊಂಡು ಅವ್ರ ಅಪ್ಪನ ಸ್ಟೈಲ್ ಅಲ್ಲೇ ಮಾತಾಡ್ತಿರ್ತಾನೆ. ಅಂದ್ರೆ ಐ ಕುಡ್ ಜಸ್ಟ್ ರಿಲೇಟ್ ಇಟ್ ಅಷ್ಟೇ. ಅಂದ್ರೆ ಅಪ್ಪನ ಅಮ್ಮನ ನೋಡಿದಾಗ ನಾನು ಹಾಗೆ ಇರ್ಬೇಕು ಅಂತ ಅನ್ಕೊಳ್ಳೋದೊಂದು, ಅಥವಾ ನಾನು ಹಾಗೆ ಇರಬಾರ್ದು ಅಂತ ಅನ್ಕೊಳ್ಳೋದು ಒಂದು ಭಾಗ. ಹೌದು. ಸೊ ಚೈಲ್ಡ್ಹುಡ್ ಇಂದ ಕ್ಯಾರಿ ಮಾಡೋವಂಥದ್ದು ಸುಮಾರು ಇರುತ್ತೆ. ಸೊ ಒಂದು ಏನೋ ಬುಲಿಂಗೇ ಆಗಿರ್ಬೋದು ಸ್ಕೂಲಲ್ಲಿ, ಎಲ್ಲಾರು ಒಂದು ಸ್ಟೇಜ್ ಮೇಲೆ ಹೋಗಿ ಓದ್ತಾ ಇರ್ಬೇಕಾದ್ರೆ ಕನ್ನಡಕ ಬಂದು ಏನಾದ್ರು ಮಿಸ್ಟೇಕ್ ಮಾಡಿದಾಗ ಎಲ್ಲಾರು ನಕ್ಕಿರೋದಿರ್ಬೋದು. ಸೊ ಅದನ್ನು ಕ್ಯಾರಿ ಮಾಡ್ಕೊಂಡು ಇವಾಗ ಕೆಲ್ಸಕ್ಕೆ ಅಂತ ಹೋದಾಗ ಪ್ರೆಸೆಂಟೇಷನ್ ಮಾಡಕ್ ಬರಲ್ಲ. ಯಾಕೆ? ಬಿಕಾಸ್ ಸಡನ್ ಆಗಿ ಅದ್ ನೆನಪಾಗುತ್ತೆ, ಓ ಎಲ್ಲಾರು ನನ್ನ ನೋಡಿ ನಕ್ಕದ್ರಪ್ಪ, ನಾನು ಎದ್ದು ನಾನು ಪ್ರೆಸೆಂಟೇಷನ್ ಕೊಡಲ್ಲ. ಇನ್ಫೀರಿಯಾರಿಟಿ ಒಂದೇ ಅಲ್ಲ, ಭಯ, ಫಿಯರ್ ಆಫ್ ಬೀಯಿಂಗ್ ಜಡ್ಜ್ಡ್. ಸೊ ಇದೆಲ್ಲ ಚೈಲ್ಡ್ಹುಡ್ ಇಂದ ಕ್ಯಾರಿ ಮಾಡುವಂಥದ್ದು. ನೀವ್ ಹೇಳಿದ್ರಿ ಇವಾಗ ಭಯ ಇರುತ್ತೆ, ನಂಗೆ ಅದಾಗಲ್ಲ ಅಂತ. ಇನ್ನು ಕೆಲವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ, ನೆಗೆಟಿವ್ ಥಿಂಕಿಂಗ್ ಬಗ್ಗೆ ಏನ್ ಹೇಳ್ತೀರಾ? ನೆಗೆಟಿವ್ ಥಿಂಕಿಂಗ್ ಅಗೇನ್ ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ತಾಯಿ, ಶಿ ವಿಲ್ ಸಿ ದ ಚೈಲ್ಡ್ ರನ್ನಿಂಗ್ ಇನ್ ದಿ ಗಾರ್ಡನ್. ಅಲ್ಲಿ ಒಂದು ಮರ ಹತ್ತಕ್ಕೆ ಹೋಗುತ್ತೆ. ಈಗ ಆ ಮಗುಗೆ ನೀ ಮರ ಹತ್ತುತ್ತಿದ್ಯಾ, ಬಿದ್ದುಬಿಟ್ಟು ನಿನಗೆ ಕಾಲಲ್ಲಿ ಗಾಯ ಆಗಿ ರಕ್ತ ಬಂದು ಫ್ರ್ಯಾಕ್ಚರ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ನಿನ್ಗೆ ಆಪರೇಷನ್ ಆಗಿ ಆಮೇಲೆ ನೀನು ಸಫರ್ ಮಾಡ್ತೀಯಾ ಅಂತ ಹೇಳ್ತಾರೆ. ಸೊ ಇದು ಒಂದು ನೆಗೆಟಿವ್ ಥಾಟ್ ಇನ್ನೊಂದಕ್ಕೆ ಹೋಗಿ ಇನ್ನೊಂದಕ್ಕೆ ಹೋಗ್ತಾ ಇರ್ತಾನೆ. ಅದ್ರ ಬದಲು ಹತ್ತುತ್ತಾ ಇದೆಯಾ ಮಗನೆ, ಪರವಾಗಿಲ್ಲ, ಹತ್ತು, ಸೇಫ್ ಆಗಿರು ಅಂತ ಹೇಳಿದ್ರೆ
ಡಿಫ್ರೆನ್ಸ್ ಹೆಂಗಿರುತ್ತೆ. ಓಕೆ, ಬಟ್ ಅದ್ರ ಕಾನ್ಸಿಕ್ವೆನ್ಸಸ್ ಅಕಸ್ಮಾತ್ ನೀ ಏಟ್ ಮಾಡ್ಕೊಂಡ್ರೆ ಈ ತರ ಎಲ್ಲ ಆಗ್ಬೋದು ಅಂತ ಹೇಳ್ತಿದ್ದಾರೆ ಅಂತಾನೆ ಅನ್ಕೊಳ್ಬಹುದಲ್ವಾ ಅದನ್ನ? ಅಂದ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ, ಹಾಗಾಗಿ ನೀವು ಹುಷಾರಾಗಿರು ಅಂತಾನು ಅನ್ಕೋಬಹುದಾ? ಸಿ ಒನ್ ಥಿಂಗ್ ಇಸ್ ಅಲ್ಲಿಂದನೇ ನೆಗೆಟಿವ್ ಥಿಂಕಿಂಗ್ ಶುರು ಆಗೋದು. ಓಕೆ. ಸೊ ಎಲ್ಲದಕ್ಕೂ ಹಂಗೆ ರಿಲೇಟ್ ಮಾಡ್ಕೊಂತ ಹೋಗೋ ಸಾಧ್ಯತೆ ಇದೆ. ಓಕೆ. ನಾನು ಈ ಕೆಲಸ ಮಾಡ್ತೀನಿ, ಇದನ್ನ ಮಾಡಿದ್ರೆ ಹಿಂಗ ಆಗ್ಬೋದೇನೋ ಅಂತ. ಸೊ ವಾಟ್ ಇಫ್ ದಿಸ್ ಹ್ಯಾಪನ್ಸ್, ವಾಟ್ ಇಫ್ ಅಂತ ಆಗ್ಬಿಟ್ರೆ ಅಂತ ಹೇಳ್ತೀನಿ ನೋಡಿ. ಆಗ್ಬಿಟ್ರೆ ಅನ್ನೋದೇನು ಪ್ರಾಬಬಿಲಿಟಿ ತಾನೆ, ಆಗದೇನೂ ಇರ್ಬೋದು. ಸೊ ಅದನ್ನ ಬಿಡ್ಬೇಕು. ಬಟ್ ನಮ್ಗೆ ದೊಡ್ಡವರೆಲ್ಲ ಏನ್ ಹೇಳಿ ಬೆಳೆಸಿರ್ತಾರೆ ಅಂದ್ರೆ, ವರ್ಸ್ಟ್ ಸಿನಾರಿಯೋ ಏನಾಗ್ಬೋದು ಅಂತ ಯೋಚನೆ ಮಾಡು, ಅವಾಗ ಯು ವಿಲ್ ಬಿ ರೆಡಿ ಪ್ರಿಪೇರ್ಡ್ ಫಾರ್ ದಟ್. ಒಳ್ಳೇದಾಗತ್ತೆ, ಅದಾಗ್ದೇ ಇರ್ಬೋದು, ಬಟ್ ನೀನ್ ಕೆಟ್ಟದಕ್ಕೆ ಯೋಚನೆ ಮಾಡಿದ್ರೆ ಎರಡಕ್ಕೂ ರೆಡಿ ಇರ್ತೀಯಾ ಅಂತ ಕೂಡ ಹೇಳಿ ಬೆಳೆಸಿರ್ತಾರೆ. ಸೊ ಆ ಬ್ರಾಟ್ ಅಪ್ ಪ್ಯಾಟರ್ನ್ ಏನ್ ಹೇಳ್ತೀರಾ? ಸಿ ಒನ್ ಥಿಂಗ್ ಇಸ್ ಪ್ರೋಸ್ ಅಂಡ್ ಕಾನ್ಸ್ ನ ವೇ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕು ಅಂತ ಹೇಳಿದಾಗ್ಲೂ ಇದರಿಂದ ಅಡ್ವಾಂಟೇಜಸ್ ಏನಾಗುತ್ತೆ, ಇದರಿಂದ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅನ್ನೋದನ್ನ ನಾವು ಅಸೆಸ್ ಮಾಡಲೇಬೇಕು. ಬಟ್ ಆ ಡಿಸ್ಅಡ್ವಾಂಟೇಜಸ್ ನಾನು ಇದ್ರೂ ಕ್ಯಾನ್ ಐ ಓವರ್ಕಮ್ ಇಟ್ ಅನ್ನೋದನ್ನು ಥಿಂಕ್ ಮಾಡಬೇಕು. ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಹೋಗ್ಬೋದು. ಬಟ್ ಆ ಡಿಸ್ಅಡ್ವಾಂಟೇಜ್ ನ ನೆಗೆಟಿವ್ ಥಿಂಕಿಂಗ್ ಆಗಿ ಚೇಂಜ್ ಮಾಡ್ಕೊಂಡ್ ಬಿಡಬಾರ್ದು. ತುಂಬಾ ವೀಕು, ನಾನು ತುಂಬಾ ವೀಕು, ನನ್ಗೆ ಶಕ್ತಿನೇ ಇಲ್ಲ, ನಂಗೆ ಶಕ್ತಿನೇ ಇಲ್ಲ, ನಾನೊಂಥರ ಫೇಲ್ಯೂರು, ನಾನು ತುಂಬ ಸ್ಟ್ರಾಂಗು, ನಾನು ತುಂಬಾ ಸ್ಟ್ರಾಂಗ್, ಇಂಟೆಲಿಜೆಂಟ್, ಸ್ಮಾರ್ಟ್, ಬ್ರೇವ್. You couldn't beat me. Wow, this really works. It works.